ಇನ್ನು ನಾವು ಸ್ವಂತದವರು, ನಮಗ್ ಒಳ್ಳೇದು ಮಾಡದೇ ಇರ್ತಾಳ. ಒಳ್ಳೇದಾಗ್ಲಿ ಅಂತ ಆಸೆ ಪಡ್ತೀನಿ ಅಣ್ಣ, ಆದ್ರೆ ಈ ಮನೇನ ನಿಮ್ಮ ಹೆಸರಿಗೆ ಬರೆಯಕ್ಕಾಗಲ್ಲ. ಅಲ್ಲ ಸೀತಾ, ನಾವೇನ್ ಹೊರಗ್ನವ್ರ? ನಮಗೆ ನೀನ್ ಇಷ್ಟೊಂದು ಇಬ್ರು ಅಣ್ಣ ಅತ್ತಿಗೆನೇ ಆದ್ರು ಆ ಥರ ನೀವು ಯಾವತ್ತೂ ನಡ್ಕೊಂಡಿಲ್ಲ, ಅದನ್ನ ನಾನು ಮರ್ತೂ ಇಲ್ಲ. ಈಗ ನಾವು ದೂರ ಇದ್ದೀವಿ, ಚೆನ್ನಾಗಿದ್ದೀವಿ, ಈ ಸಂಬಂಧ ಹೀಗೆ ಇರ್ಲಿ ಅತ್ತಿಗೆ. ಸಿಹಿ ಹುಟ್ಟಬೇಕಿದ್ರೆ ನೀವು ನನ್ನನ್ನ ಸಿಹಿನ ನಡ್ಸ್ಕೊಂಡಿದ್ ರೀತಿ ಅದನ್ನು ನಾನು ಮರ್ತಿಲ್ಲ. ನೀವು ನನ್ನ ದೂರ ತಳ್ಳಿದ್ರಲ್ಲ, ಆಗ ನನ್ನ ಪಾಲಿಗೆ ಅಂತ ನನಗಿದ್ದಿದ್ದು ಈ ಮನೆ ಮತ್ತೆ ಸಿಹಿ ಮಾತ್ರ. ಅಲ್ಲ, ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ, ಅದನ್ನ ಬದಲಾಯಿಸೋಕ್ಕೂ ಆಗಲ್ಲ. ಅದಕ್ಕೆ ಈ ಮನೇಲಿ ನನಗೆ ತುಂಬ ನೆನಪುಗಳಿದೆ, ಅದಕ್ಕೆಲ್ಲ ಹೊಸ ಬಣ್ಣ ಬಳಿದು ನಿಮ್ಮ ಕೈಗೂ ಒಪ್ಸೋಕ್ಕಾಗಲ್ಲ. ಈ ಮನೆ ಖಾಲಿ ಇದ್ರೂ ಪರವಾಗಿಲ್ಲ, ಖಾಲಿ ಮನೆಗೆ ನಾನು ಬಾಡಿಗೆ ಕಟ್ಕೊಂಡಿರ್ತೀನಿ. ಸಾರಿ ಅದಕ್ಕೆ. ಬನ್ನಿ ತಿಂಡಿ ತಿನ್ನಿ. ತಿಂಡಿ ತಿಂತ ಕೂರಕ್ಕೆ ನಮಗ್ ಟೈಮ್ ಇಲ್ಲ, ನಾವು ಹೊರಡ್ತೀವಿ. ಬಾರೆ. ಅಯ್ಯ, ಮಾಡಿರೋ ತಿಂಡಿ ವೇಸ್ಟ್ ಆಗುತ್ತೆ, ದಬ್ಬಕ್ಕಾದ್ರೆ ಹಾಕೊಂಡ್ಬರ್ತೀನಿ ಇರು. ಸ್ವಂತ ಮನೆ ಅನ್ನೋದು ನಾವು ಕಾಣಿಸೋದೇ ಇಲ್ಲ ಅನ್ಸುತ್ತೆ. ಬಾಡಿಗೆ ಮನೆನೇ ಚಿತ್ರಾನ್ನ ಥರ. ಏನು ಕರ್ಮನೋ ಏನೋ ನಮ್ದು. ಹಲೋ ರಾಮ್, ಒಂದೆರಡು ನಿಮಿಷ ಫ್ರೀ ಇದ್ದೀರಾ? ಫ್ರೀ ಇಲ್ಲದೆ ಇದ್ದರೆ ಫ್ರೀ ಮಾಡ್ಕೊಂಡಾದ್ರೂ ನಾನು ಹೇಳೋ ಮಾತು ನೀವು ಕೇಳಿಸ್ಕೊಳ್ಳೇಬೇಕು ರಾಮ್, ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟು. ಅಫ್ಕೋರ್ಸ್ ಅಂಕಲ್, ಅದೇನಂತ ಹೇಳಿ. ನಾನು ಮೊನ್ನೆ ನಿಮ್ಮನ್ನು ಮೀಟ್ ಮಾಡಿದಾಗ ಈ ವಿಷಯ ಹೇಳಿದ್ನೋ ಅಥವಾ ಮರ್ತಿದ್ದೀನೋ ನನಗೆ ಸರಿಯಾಗಿ ನೆನಪಾಗ್ತಿಲ್ಲ, ಅದಕ್ಕೆ ಈಗ ಫೋನ್ ಮಾಡಿದೆ. ಮೊನ್ನೆ ನಾವು ವಿಲ್ ವಿಚಾರ ಡಿಸ್ಕಸ್ ಮಾಡಿದ್ವಲ್ಲ, ಅದನ್ನು ಯಾರ ಹತ್ರನೂ ಮಾತಾಡಕ್ಕೆ ಹೋಗಬೇಡಿ. ಯಾರ ಹತ್ರನೂ ಅಂದರೆ ಯಾರ ಹತ್ರನೂ ಕೂಡ ಅದನ್ನು ಡಿಸ್ಕಸ್ ಮಾಡಬೇಡಿ. ಅವರು ನಿಮ್ಗೆ ಎಷ್ಟೇ ಹತ್ರದವರಾದರೂ ಸರಿ. ಅಫ್ಕೋರ್ಸ್ ಮುಂದೆ ನಿಮ್ಮ ಹೆಂಡತಿಗೆ ನೀವು ಈ ವಿಲ್ ವಿಚಾರ ಹೇಳಲೇಬೇಕಾಗುತ್ತೆ, ಯಾಕೆಂದರೆ ನಿಮ್ಮ ತಾಯಿ ವಿಲ್ ಪ್ರಕಾರ ನಿಮ್ಮ ಆಸ್ತಿನಲ್ಲಿ ನಿಮ್ಮಷ್ಟೇ ಹಕ್ಕು ನಿಮ್ಮ ಹೆಂಡತಿಗೂ ಸಹ ಇರುತ್ತೆ. ಆದರೆ ನೀವು ಮತ್ತು ನಿಮ್ಮ ಹೆಂಡತಿ ಹೊರತಾಗಿ ಬೇರೆ ಯಾರಿಗೂ ಈ ವಿಚಾರ ತಿಳಿಬಾರ್ದು. ಯಾಕೆ ಅಂಕಲ್? ಇದು ನಿಮ್ಮ ತಾಯಿ ಆಸನೆ ಅಂದ್ಕೊಳ್ಳಿ ರಾಮ್. ತಾಯಿ ಆದವಳು ಮಕ್ಕಳ ಒಳಿತು ಕೆಡುಕು ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಳ್ತಾಳೆ ಅಂಥೇಳಿ ನೀವು ನಂಬ್ತಿರಲ್ವಾ? ಹಾಗಾಗಿ ಈ ನಿಮ್ಮ ತಾಯಿ ಆಸೆ ಪ್ರಕಾರ ಈ ವಿಚಾರ ನಿಮಗೆ ಮಾತ್ರ ಸೀಮಿತವಾಗಿರಲಿ. ಯಾವ್ದು? ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ರಾಮ್. ಓಕೆ, ಥ್ಯಾಂಕ್ಸ್, ಬಾಯ್. ಏನಂತಪ್ಪು? ಅಬ್ಬಾ, ಅದು ಚಿಕ್ಕಿ, ನನ್ನ ಮದುವೆ ಫಿಕ್ಸ್ ಆಗಿದೆಯಲ್ವಾ, ತಾತ ಅದನ್ನ ಲಾಯರ್ ಅಂಕಲ್ಗೆ ಹೇಳಿದ್ದಾರೆ. ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ ಫೋನ್ ಮಾಡಿದ್ದಾರೆ ಅಷ್ಟೆ. ಸರಿ ಚಿಕ್ಕಿ, ನಾನೇನು ಹೊಡ್ತೇನೆ. ಬಾಯ್. ಐಮ್ ಸಾರಿ ಚಿಕ್ಕಿ, ನಿಮ್ಮಿಂದ ಯಾವುದೇ ವಿಷಯನ ಮುಚ್ಚಿಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಅಟ್ ದ ಸೇಮ್ ಟೈಮ್ ಲಾಯರ್ ಅಂಕಲ್ ಹೀಗೆ ಹೇಳ್ತಿದ್ದಾರೆ ಅಂದರೆ ಅದು ಈ ಮನೆ ಒಳ್ಳೆಯದಕ್ಕೆ ಆಗಿರುತ್ತೆ. ಪ್ಲೀಸ್ ಫರ್ಗಿವ್ ಮೀ ಚಿಕ್ಕಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮತ್ತು ಸೀತಾ ಮದುವೆ ಫಿಕ್ಸ್ ಆಗ್ತಿದೆ ಅಂತ ಕೇಳಿ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಸರ್ಪ್ರೈಸ್. ಬರೀ ಇಷ್ಟ ಇಲ್ಲಪ್ಪ,
ಎಂಗೇಜ್ಮೆಂಟ್ ಇವೆಂಟು ವೆಡ್ಡಿಂಗ್ ಡೇ ಎಲ್ಲ ಇದೆ, ಎಲ್ಲರೂ ಬರಬೇಕು, ಮಿಸ್ ಮಾಡಬಾರ್ದು. ಶೋರ್ ಸರ್, ನಾವೆಲ್ಲರೂ ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀವಿ. ನಿಮ್ಮಿಬ್ಬರ ಜೋಡಿ ಮೇಟ್ ಫಾರ್ ಈಚ್ ಅದರ್. ಹೌದು, ನೀವಿಬ್ರು ಮೊದಲೇ ಮದುವೆ ಆಗ್ಬೇಕಿತ್ತು ಅಂತ ಡಿಸೈಡ್ ಆಗಿತ್ತು ಅನ್ಸುತ್ತೆ. ಅದಕ್ಕೆ ನೀವು ನಾರ್ಮಲ್ ಎಂಪ್ಲಾಯ್ ಆಗಿ ನಮ್ಮೆಲ್ಲರ ಜೊತೆ ಕೂತು ಕೆಲಸ ಮಾಡೋಗಾಯ್ತು. ಅದರಲ್ಲೂ ಸೀತಾ ಜೊತೆನೆ ಕೂತು ಕೆಲಸ ಮಾಡೋಗಾಯ್ತು. ದಿನ ಸೀತಾ ಜೊತೆ ಲಂಚ್ ಕೂಡ ಶೇರ್ ಮಾಡೋಗಾಯ್ತು. ಅದರಿಂದ ನೀವಿಬ್ರು ಬೆಸ್ಟ್ ಫ್ರೆಂಡ್ ಆದ್ರಿ. ಹೌದು ಸರ್, ಸೀತಾ ಇಸ್ ದ ಬೆಸ್ಟ್. ಯಾಕಂದ್ರೆ ನೀವು ನಾರ್ಮಲ್ ಎಂಪ್ಲಾಯ್ ಆಗಿದ್ದಾಗ ಅವ್ರು ನಿಮ್ಮ ಜೊತೆ ಹೇಗಿದ್ರು ಇವತ್ತಿಗೂ ಹಾಗೆ ಇದ್ದಾರೆ. ನಿಮ್ಮಿಬ್ಬರದು ತುಂಬಾ ಅಪರೂಪದ ಜೋಡಿ. ಥ್ಯಾಂಕ್ ಯು ಪವರ್. ನೀವಿಬ್ರು ಮದುವೆ ಆಗ್ತಿರೋದನ್ನ ನೀವು ಸೆಲೆಬ್ರೇಟ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಅದೇ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಒನ್ಸ್ ಅಗೇನ್ ಕಂಗ್ರಾಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಂಗೆ ನಿಜವಾಗ್ಲೂ ಮಾತೇ ಬರ್ತಿಲ್ಲ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಹೇಳ್ತಾರೆ. ಅದ್ರ ಜೊತೆ ನಿಮ್ಮ ವಿಶಸ್ಸು ಸೇರಿದ್ರೆ ಇನ್ನೂ ಸ್ಪೆಷಲ್ ಅನ್ಸುತ್ತೆ. ಥ್ಯಾಂಕ್ ಯು ಗೈಸ್. ಆನೆಸ್ಟ್ಲಿ ಸ್ಪೀಕಿಂಗ್, ಯು ಗೈಸ್ ಜಸ್ಟ್ ಮೇಡ್ ಆರ್ ಡೇ ಸೋ ಸ್ಪೆಷಲ್. ಅಶೋಕ್ ಮತ್ತೆ ಪ್ರಿಯಾ ಇಲ್ಲಿ? ಸರ್, ಅಶೋಕ್ ಸರ್ಗೆ ಜ್ವರ ಅಂತ, ಅದಕ್ಕೆ ಪ್ರಿಯ ಬಂದಿಲ್ಲ. ವಾಟ್? ಅಶೋಕಂಗೆ ಹುಷಾರಿಲ್ವಾ? ಹೌದು ಸರ್, ಅದಕ್ಕೆ ಪ್ರಿಯಾ ಅವರು ಲ್ಯಾಪ್ಟಾಪ್ ಮತ್ತೆ ಫೈಲ್ಸ್ನೆಲ್ಲ ಮನೆಗೆ ತರಿಸ್ಕೊಂಡ್ರು. ಓಕೆ. ಎನಿವೇಸ್, ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಸಾಧನಾ ಅಕ್ಕ, ಇದು ರಿಂಗ್ಸ್ ಯಾವುದು ಅಂತ ಫೈನಲೈಸ್ ಮಾಡಿಬಿಡು. ಹಾಗೆ ಒಡವೆಗಳನ್ನು ಫೈನಲೈಸ್ ಮಾಡಿ ಆ ಜ್ಯುವೆಲರ್ಸ್ ಕಳಿಸ್ಬಿಡು. ಆದ್ರೆ ಅಕ್ಕ, ಸೀತನ್ಗೆ ಒಡವೆಗಳು ಇಷ್ಟ ಆಗತ್ತೋ ಇಲ್ವೋ? ನಾವು ಅವ್ರ ಮನೆಗೆ ಸೀತನ್ ನೋಡಕ್ ಹೋದಾಗ್ಲೂ ಸೀತಾ ಏನೂ ಒಡವೆ ಹಾಕೊಂಡಿರ್ಲಿಲ್ಲ. ಪಾಪ ಸಾಧನಾ, ಇದ್ರೆ ತಾನೇ ಹಾಕ್ಕೊಳ್ಳೋದಕ್ಕೆ. ಅದು ನಿಜಾನೇ. ಆದ್ರೆ ಒಡವೆಗಳೆಲ್ಲ ಹಾಕೊಂಡ್ರೆ ಮಹಾಲಕ್ಷ್ಮಿ ತರ ಕಾಣ್ತಾಳೆ. ಆದ್ರೆ ಅಕ್ಕ, ನಿಮ್ಮಷ್ಟಲ್ಲ, ಸುಮಾರಾಗಿ ಕಾಣ್ತಾಳೆ. ಅಕ್ಕ, ಸೀತಾ ವಜ್ರದ ಬಳೆನ ಬೇಡ ಅಂದ ಹಾಗೆ ಈ ಒಡವೆಗಳನ್ನು ಬೇಡ ಅಂದ್ಬಿಟ್ರೆ, ಅದಕ್ಕೆ ಅವಳಿಗೆ ಸಿಂಪಲ್ ಆಗಿರೋ ಡಿಸೈನ್ನ ಮಾಡಿಸ್ಬಿಡೋಣ. ಈ ಡಿಸೈನ್ ಎಲ್ಲ ನಾನೇ ಮಾಡಿಸ್ಕೊಳ್ತೀನಿ ಅಕ್ಕ. ನನ್ನ ಮದುವೆ ಟೈಮಲ್ಲಿ ಇಷ್ಟೊಂದು ಡಿಸೈನ್ಸ್ ಆಪ್ಷನ್ನೇ ಇರಲಿಲ್ಲ. ಸಾಧನಾ, ನಿಂಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಮಾಡಿಸ್ಕೊ. ಆದರೆ ಅದನ್ನೆಲ್ಲ ಮೊದಲು ಸೀತಂಗೆ ಕೊಡಬೇಕು, ಆಮೇಲೆ ವಾಪಸ್ ನಿನಗೆ ಬರುತ್ತೆ. ಅದು ಹೇಗಕ್ಕ? ನೀನೇ ಹೇಳಿದ್ಯಲ್ಲ, ಅವಳಿಗೆ ಈ ಒಡವೆ ವಜ್ರ ವೈಡೂರ್ಯ ಎಲ್ಲ ಇಷ್ಟ ಆಗಲ್ಲ ಅಂತ. ಕೊಡದೆ ಹೋದ್ರೆ ಮಾವ ಏನ್ ಕಣ್ ಕೆಂಪಗಾಗತ್ತೆ. ಅದಕ್ಕೆ ಹೀಗೆ ಕೊಟ್ಟು ಹಾಕ್ ತಗೋ. ಹೌದಕ್ಕ? ಆ ಸೀತಾ ಪಾಪ ಕರಿಮಣಿ ಒಂದು ಬಿಟ್ಟು ಇನ್ನೆಲ್ಲ ನನ್ನ ಕೈ ಕೊಟ್ಟು ಹೋಗ್ತಾ ಇರ್ತಾಳೆ ನೋಡು. ಅದೇ ನಿಮ್ಮ ಕಾರ್ ಹತ್ರ ಬಂತ, ನೀವು ತಾನೇ ಓಡಿಸ್ಕೊಂಡು ಬಂದಿದ್ದು, ನಿಧಾನ ಓಡಿಸ್ಬೇಕಿತ್ತಪ್ಪ. ಯೂಶಲಿ ವೆಹಿಕಲ್ ನಾನು ಸ್ಲೋ ಆಗೇ ಓಡಿಸ್ತೀನಿ, ಬಟ್ ನಿಮ್ ಜೊತೆ ಇದ್ದಾಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು, ನಿಮ್ ಜೊತೆ ಜಾಸ್ತಿ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಬಟ್ ಗೊತ್ತಿರೋ ದಾರಿ ಅಲ್ವಾ, ಅದಕ್ಕೆ ಜುಪ್ ಅಂತ ಬಂದ್ಬಿಟ್ಟೆ. ವಾವ್, ಏನಾಯ್ತು? ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್. ಏನದು? ನಮ್ಮ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಯ್ತು. ಹೌದಾ? ಯಾ, ಸದ್ಯದಲ್ಲೇ ನಿಮ್ ಬರ್ತ್ಡೇ, ಅದಾದ್ಮೇಲೆ ನಮ್ಮ ಎಂಗೇಜ್ಮೆಂಟು, ಆಮೇಲೆ ನಮ್ಮ ಮದುವೆ. ಐ ಆಮ್ ಸೋ ಎಕ್ಸೈಟೆಡ್. ನೀವು ನನ್ನಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಹ್ಞೂ, ಮತ್ತೆ ತುಂಬಾ ಖುಷಿ ಆಗ್ತಿದೆ. ನೋಡಿ ರಾಮ್, ಲೈಫಲ್ಲಿ ಮದುವೆ ಎಂಗೇಜ್ಮೆಂಟ್ ಇದನ್ನೆಲ್ಲ ಸೆಲೆಬ್ರೇಟ್ ಮಾಡಬೇಕು, ಯಾಕಂದ್ರೆ ಒಂದೇ ಸಲ ಆಗೋದು, ಅದು ನೆನಪಲ್ಲಿ ಉಳಿಬೇಕು. ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಏನಿದೆ, ಪ್ರತಿ ವರ್ಷ ಬರುತ್ತಲ್ಲ. ನಿಮ್ ಬರ್ತ್ಡೇ ಸ್ಪೆಷಲ್ ಅಲ್ವಾ? ಸ್ಪೆಷಲಿ ನಿಮ್ ಬರ್ತ್ಡೇ ಅಂದ್ರೆ ನನ್ಗೆ ಅದೊಂದು ದೊಡ್ಡ ಹಬ್ಬ ಇದ್ದಂಗೆ. ಎಲ್ರು ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೋತಾರೆ ಗೊತ್ತಾ ಸೀತಾ? ನನಗೂ ನಿಮ್ ಬರ್ತ್ಡೇನ ಹಾಗೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ತುಂಬಾ ಆಸೆ. ಜಗತ್ತಲ್ಲಿ ಯಾರು ಬೇಕಿದ್ರು ಸೆಲೆಬ್ರೇಟ್ ಮಾಡ್ಕೊಳ್ಳಿ, ಆದ್ರೆ ನನ್ಗಿದೆಲ್ಲ ಇಷ್ಟ ಇಲ್ಲ. ಸೀತಾ, ನಂದೇನೇನೋ ಪ್ಲಾನ್ಸ್ ಇದೆ ಆಯ್ತಾ, ನೀವ್ ಅದನ್ನ ಬೇಡ ಅಂತ ಎಲ್ಲ ಹೇಳ್ಬೇಡಿ. ರಾಮ್ ಪ್ಲೀಸ್, ಸೆಲೆಬ್ರೇಟ್ ಮಾಡೋದು ಏನಿದೆ? ಪ್ಲಾನ್ ಅನ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ನನ್ನ ಬಗ್ಗೆ ಗೊತ್ತು ನಿಮ್ಗೆ, ಆಮೇಲೆ ಏನಾದ್ರೂ ಮಾಡಿದ್ರೆ ಅಷ್ಟೇ ನೋಡಿ. ಸೀತಾ, ನೀವು ಹೀಗೆಲ್ಲ ಹೇಳಿ ಹೆದರ್ಸ್ಬೇಡ್ರಿ. ನೀವ್ ಈ ತರ ಜೋರಾಗಿ ಮಾತಾಡ್ರೆ ನಂಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ?
ಇದಕ್ಕೆಲ್ಲ ಏನು ಕಡಿಮೆ ಇಲ್ಲ. ನೀವು ಅಷ್ಟೇ ಯಾವುದಕ್ಕೂ ಕಮ್ಮಿ ಇಲ್ಲ. ನೀವು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನಿಮ್ ಬರ್ತಡೇನ ನಾನು ಸೆಲೆಬ್ರೇಟ್ ಮಾಡೇ ಮಾಡ್ತೀನಿ ಅಷ್ಟೇ. ಒಂದು ವಿಶ್ ಮಾಡಿ ಸಾಕು. ಈ ಸೆಲೆಬ್ರೇಷನ್ ಎಲ್ಲ ಯಾಕೆ? ಯಾಕೆ ಫ್ರೆಂಡ್, ಏನಾದರೂ ಸೀಕ್ರೆಟಾ? ಎಲ್ಲ ಗೊತ್ತಾಗುತ್ತಲ್ಲ ನಿಂಗೆ, ಸ್ಮಾರ್ಟ್ ಗರ್ಲ್ ನೀನು. ಸಿಬುಡ, ನಾಳೆ ಸೀತಮ್ಮನ್ ಬರ್ತ್ಡೇ ಅಲ್ವೇನೋ? ನಿನಗೂ ನೆನಪಿದ್ಯಾ ಫ್ರೆಂಡ್? ಸೋ ಸ್ವೀಟ್. ಮತ್ತೆ ನಾನ್ ಮರ್ತು ಬಿಡ್ತೀನಾ? ಈಗ ಹೇಳು ನಂಗೆ, ಸೀತಮ್ಮನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ನಿಂಗೆ ಇಷ್ಟ ಇದೆಯೋ ಇಲ್ವೋ? ಆದ್ರೆ ಸೀತಮ್ಮನ್ಗೆ ಬರ್ತಡೇ ಸೆಲೆಬ್ರೇಷನ್ ಮಾಡೋದು ಅಂದ್ರೆ ಇಷ್ಟನೇ ಇಲ್ಲ. ನಾನು ಕೇಳ್ತೀನಿ, ಆದ್ರೆ ಬೇಡ ಬೇಡ ಅಂತ ಹೇಳ್ತಾಳೆ. ನಿನ್ ಬರ್ತಡೇ ಮಾಡ್ತಿಲ್ವಾ? ವರ್ಷಕ್ಕೆ ಒಂದ್ಸಲ ಕೇಕ್ ತಿನ್ನು ಸಾಕು, ಸುಮ್ನೆ ಸಿಹಿ ತಿನ್ನೋದು ಬೇಡ ಅಂತ ಬೈದ್ಬಿಡ್ತಾಳೆ ಫ್ರೆಂಡ್. ಹೌದಾ? ಹಾಗಾದ್ರೆ ಈ ಸಲ ಸೀತಮ್ಮ ಬೈಬೇಕಾದ್ರೆ ಇಬ್ರು ಒಟ್ಟಿಗೆ ಬೈಸ್ಕೊಳ್ಳೋಣ. ಸಿಹಿ ಇಲ್ದೆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕಾಗಲ್ವಾ? ಸಿಹಿ ಇಲ್ದೇನೆ ಸೆಲೆಬ್ರೇಟ್ ಮಾಡೋಣ, ಓಕೆನಾ? ಫ್ರೆಂಡ್, ಮತ್ತೆ ನಾನು ಎಲ್ಲಿ ಹೋಗ್ತೀನಿ? ನನ್ನನ್ ಬಿಟ್ಟು ಸೀತಮ್ಮನ್ ಬರ್ಡೇ ನೀನ್ ಸೆಲೆಬ್ರೇಷನ್ ಮಾಡ್ತೀಯಾ? ಅಯ್ಯೋ ಸೀಪುಟ, ನಾನು ಹೇಳಿದ್ದು ಸ್ವೀಟು ಕಣೋ, ನೀನಲ್ಲ. ನೀನಿಲ್ದೆ ನಮ್ಮಿಬ್ರಿಗೆ ಜಗತ್ತೇ ಇಲ್ಲ. ಓ ಸ್ವೀಟಾ? ನೀನು ನನ್ ಬಗ್ಗೆ ಮಾತಾಡ್ತಿದ್ಯಾ ಅಂತ ಅನ್ಕೊಂಡೆ. ಹಾಗಾದ್ರೆ ಸೀತಮ್ಮನ್ ಬರ್ಡೇಗೆ ಸ್ವೀಟ್ ಬೇಡ, ಸ್ವೀಟ್ ಇಲ್ದೇನು ಸೆಲೆಬ್ರೇಟ್ ಮಾಡ್ಬೋದಲ್ವಾ? ಆದ್ರೆ ಸಕ್ಕರೆ ಇಲ್ದಿರೋ ಕೇಕ್ ಚೆನ್ನಾಗೇ ಇರೋಲ್ಲ ಫ್ರೆಂಡ್. ಸೀಪುಟ, ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಆದ್ರೆ ನೀನ್ ನನ್ಗೆ ಹೆಲ್ಪ್ ಮಾಡ್ತೀಯಲ್ವಾ? ಓ ಫುಲ್ಲು. ಲೆಟ್ ಸೆಲೆಬ್ರೇಟ್ ಸೀತಮ್ಮಸ್ ಬರ್ತ್ಡೇ ಟುಗೆದರ್, ಓಕೆನಾ? ಓಕೆ ಓಕೆ. ಆದ್ರೆ ಸೀಪುಟ, ಇದು ಟಾಪ್ ಸೀಕ್ರೆಟ್ ಆಗಿರ್ಬೇಕು. ಯಾಕಂದ್ರೆ ಸೀತಮ್ಮ ಆಲ್ರೆಡಿ ನಂಗೆ ವಾರ್ನಿಂಗ್ ಕೊಟ್ಟಿದ್ದಾರೆ, ನೋ ಬರ್ತ್ಡೇ ಸೆಲೆಬ್ರೇಷನ್, ನಥಿಂಗ್ ಅಂತ. ಓಕೆ ಫ್ರೆಂಡ್, ನಾನು ಸೀತಮ್ಮನ್ಗೆ ಈ ವಿಷಯ ಹೇಳೋದೇ ಇಲ್ಲ. ಗುಡ್ ಗರ್ಲ್. ಸೀಪುಟ, ಅಂದಾಗೆ ನೆಕ್ಸ್ಟ್ ವೀಕ್ ನಂದು ಸೀತಮ್ಮಂದು ಎಂಗೇಜ್ಮೆಂಟ್ ಇದೆ, ನಿಂಗೆ ಗೊತ್ತಲ್ವಾ? ಸೀತಮ್ಮ ಈಗ ಹೇಳಿದ್ಲು ಫ್ರೆಂಡ್, ನನ್ಗಂತೂ ಸಖತ್ ಖುಷಿ ಆಯ್ತು. ಈಗ ಸೀತಮ್ಮ ಅಜ್ಜಿ ತಾತ ಹತ್ರ ಹೇಳಕ್ ಹೋಗಿದ್ದಾಳೆ, ನಾನು ಅಲ್ಲಿಗೆ ಹೋಗ್ತೀನಿ. ಅವ್ರು ಏನಾದ್ರೂ ಪ್ಲಾನ್ ಮಾಡಿದ್ರೆ ನಾನು ಸೇರ್ಕೋಬೇಕು. ಓಕೆ ಬಾಯ್ ಫ್ರೆಂಡ್. ಬಾಯ್ ಪುಟ, ಟೇಕ್ ಕೇರ್. ಗುಡ್ ನೈಟ್ ಫ್ರೆಂಡ್. ಸನ್ಮಾನ ಏನು ಬೇಡ, ಆದ್ರೆ ಇದುವರೆಗೂ ನೀನು ನನಗೆ ಮಾಡಿದ ಅವಮಾನಕ್ಕೆ ಉತ್ತರ ಕೊಡೋ ಟೈಮ್ ಬಂದಿದೆ ಅಂತ ಹೇಳಕ್ ಬಂದೆ. ಇಷ್ಟು ದಿನ ನಾನು ನಿಜಾನೇ ಹೇಳಿದ್ರು ನಾನು ಕುಡಿದು ಬಡಬಡಿಸ್ತಾ ಇದ್ದೀನಿ ಅಂತ ನನ್ನ ಮಾತಿಗೆ ಬೆಲೆ ಇಲ್ದಂಗೆ ಮಾಡಿಟ್ಟಿದ್ದೆ. ಈಗ ಕುಡಿದೇ ಹೇಳ್ತಾ ಇದ್ದೀನಿ. ವಾಣಿ ಅತ್ತಿಗೆ ಹತ್ರ ದೋಚಿ ಬಚ್ಚಿಟ್ಕೊಂಡಿದೆಯಲ್ಲ ಒಡವೆಗಳು, ಅದನ್ನು ಹಾಕ್ಕೊಳ್ಳೋರು ಮನೆಗೆ ಬರ್ತಿದ್ದಾರೆ. ಇನ್ಮೇಲೆ ಒಡವೆಗಳು ನಿನ್ನ ಕೈಲಿ ಉಳಿಯಲ್ಲ. ಮಾತು ಬರೀ ಒಡವೆಗಳದಲ್ಲ, ಇನ್ನು ಮೇಲೆ ನಿನ್ನ ಕೈಲಿ ಏನಂದ್ರೆ ಏನು ಉಳಿಯಲ್ಲ. ಹಾಗಾಗಿ ಸೀತನ್ಗೆ ಆ ಒಡವೆಗಳನ್ನೆಲ್ಲ ಒಪ್ಪಿಸ್ಬಿಡು. ನೀನು ಉಪದೇಶ ನನಗೆ ಬೇಕಾಗಿಲ್ಲ, ಹೊರಡ್ಬೋದು. ನೀನಾಗ ನೀನೇ ಸೀತನ್ಗೆ ಒಡವೆಗಳನ್ನು ಒಪ್ಸಿದ್ರೆ ನಿನ್ನ ಮರ್ಯಾದೆ ಉಳಿಯುತ್ತೆ ಭಾರ್ಗವಿ. ಈಗಿನಿಂದ ಹೋಗ್ತೀಯೋ ಹೇಗೆ? ಅಥವಾ ಕಿರ್ಚಾಡ್ತೀಯ? ಕಿರ್ಚಾಡು. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ನಿನ್ನ ಗಂಟ್ಲಿಂದ ಶಬ್ದನೂ ಆಚೆ ಬರೋದು ನಿಂತುಬಿಟ್ಟು. ರೀ, ನಿಮಗೆ ತಲೆ ನೋವ್ತಿದ್ಯಾ? ಇಲ್ವಲ್ಲ, ಯಾಕೆ ಕೇಳ್ತಾ ಇದೆಯಾ? ಏನಿಲ್ಲ, ನಿಮ್ಮನ್ನು ನೋಡಿದ್ರೆ ಹಾಗನ್ನಿಸ್ತು, ಅದಕ್ಕೆ ಕೇಳಿದೆ ಅಷ್ಟೆ. ನನ್ನ ನೆಟ್ಟಿಗೆ ನಿಮ್ಗೆ ಯಾರಿಗೂ ನೆಟ್ಟ ಕಾಣಲ್ಲ. ಇವತ್ತು ನಾನು ಕುಡ್ದಿಲ್ಲ, ಪ್ಯೂರ್ ಆಗಿದ್ದೀನಿ ನೋಡು. ಕೈ ಒಂದು ಸ್ವಲ್ಪ ನಡೀತಾ ಇದೆ, ಆದರೆ ಮನಸ್ಸು ತುಂಬ ಸ್ಟ್ರಾಂಗ್. ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಇದೀಯಾ? ಇಷ್ಟೇನಾ? ಅಯ್ಯಯ್ಯೋ ಹಾಗಲ್ಲ, ನೀವು ಕುಡಿಲಿಲ್ಲ ಅಂತಂದ್ರೆ ಅದೇ ಖುಷಿ. ತಗೊಳ್ಳಿ, ಕಷಾಯ ಕುಡೀರಿ. ನೀನೇ ಮಾಡಿದ್ದ? ಅಕ್ಕ ಮಾಡಿದ್ದು ಅಂತ ಹೇಳಿದ್ರೆ ಇವ್ರು ಕುಡಿಯೋದೇ ಇಲ್ಲ. ನೀನು ಮಾಡಿದ್ದಾದ್ರೆ ಓಕೆ, ಯಾಕಂದ್ರೆ ಈ ಮನೇಲಿ ಬೇರೆ ಯಾರು ನಂಬಲ್ಲ ನಾನು.
ಕುಡಿಯಲ್ವಾ ಅದನ್ನ ನೀನು ಬಿಟ್ರು ನಿನ್ನನ್ನ ನಾನು ಬಿಡಲ್ಲ ಸತ್ಯ. ರಾಮ್, ಚಿಕ್ಕಿ, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಏನು ಫುಲ್ ಖುಷಿಯಾಗಿದ್ಯಾ? ಏನ್ ಸಮಾಚಾರ? ನಥಿಂಗ್ ಚಿಕ್ಕಿ, ಸಾರಿ ಡಿಸ್ಟರ್ಬ್ ಮಾಡಿದ್ನಾ? ಹೇ, ಹಾಗೆಲ್ಲ ಏನೂ ಇಲ್ಲ. ನೀವು ಹೋಗಿ ಮಲ್ಕೊಳ್ಳಿ ಚಿಕ್ಕಿ, ವೆರಿ ಸಾರಿ. ಸರಿ, ಎಂಜಾಯ್ ಮಾಡು. ವಾಹ್ ರಾಮ, ಸೀತಾಗೋಸ್ಕರ ಪೇಸ್ಟ್ರಿ ಶೆಫೇ ಆಗ್ಬಿಟ್ಟಿದೆಯಲ್ಲೋ. ನೈಸ್ ಟೇಸ್ಟ್. ಸಚ್ ಅ ಕ್ಯೂಟ್ ಕೇಕ್ ಫಾರ್ ಮೈ ಫೇರಿ ಟೇಲ್. ಸಿಹಿಗೂ ಇಷ್ಟ ಆಗುತ್ತೆ ಇದನ್ನ ಕೊಟ್ರೆ. ಅಷ್ಟು ಚೆನ್ನಾಗಿದೆ. ಪ್ಲಾನ್ ಅನ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ನನ್ನ ಬಗ್ಗೆ ಗೊತ್ತು ನಿಮಗೆ. ಆಮೇಲೆ ಏನಾದರೂ ಮಾಡಿದ್ರೆ ಅಷ್ಟೇ ನೋಡಿ. ಬಟ್ ನಾನ್ ಸೆಲೆಬ್ರೇಟ್ ಮಾಡ್ಲೇಬೇಕಲ್ವಾ? ಕಾರ್ನೇ ತಗೊಬಂದು ನಿಮ್ಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಪ್ಲಾನ್ ಮಾಡಿದೆ. ಬಟ್ ಎಲ್ಲದನ್ನ ನೀವು ದಬ್ಬಾಳಿಕೆ ಅಂತ ಹೇಳ್ಬಿಡ್ತೀರ ಅಂತ ಬ್ರೋಷರ್ಸ್ ತಗೊಬಂದೆ. ಅಟ್ಲೀಸ್ಟ್ ಇದನ್ನಾದ್ರೂ ನೋಡಿ ಸೆಲೆಕ್ಟ್ ಮಾಡಿ ಹೇಳಿ. ಏನ್ ರಾಮ್ ಇದು? ಈಗ ನೀವು ನನಗೋಸ್ಕರ ಒಂದು ಕ್ಯೂಟ್ ಆಗಿರೋ ಕಪ್ ಕೇಕ್ ತಗೊಂಬಂದ್ರಲ್ಲ, ಅದೇ ನನಗೆ ದೊಡ್ಡ ಗಿಫ್ಟ್. ತುಂಬಾ ಖುಷಿ ಆಯ್ತು ನನಗೆ. ಅದೇ ಬೇರೆ ಇದೇ ಬೇರೆ ಸೀತಾ, ನಂಗೆ ಅದೆಲ್ಲ ಗೊತ್ತಿಲ್ಲ. ನೀವು ಯಾವ್ದಾದ್ರು ಒಂದು ಕಾರ್ ಸೆಲೆಕ್ಟ್ ಮಾಡ್ಲೇಬೇಕು ಅಷ್ಟೇ. ಈ ಕಾರ್ ಅವಶ್ಯಕತೆ ಏನಿದೆ ನನಗೆ? ನನಗೆ ಡ್ರೈವಿಂಗ್ ಕೂಡ ಬರೋದಿಲ್ಲ. ನನಗೆ ಬರೋ ಸಂಬಳದಲ್ಲಿ ಡೀಸೆಲ್ ಮೇಂಟೆನೆನ್ಸ್ ಅಂತ ಅದಕ್ಕೆ ಖರ್ಚು ಮಾಡ್ಕೊಂಡು ಕೂರ್ಬೇಕಾಗತ್ತೆ. ಸೀತಾ, ಬರ್ಡೇ ಗಿಫ್ಟ್ ಇದು, ಪ್ಲೀಸ್. ಡೈಮಂಡ್ ಬ್ಯಾಂಗಲ್ಸ್ ಕೊಟ್ರಲ್ವಾ, ಅದು ಫ್ಯಾಮಿಲಿ ಸೆಂಟಿಮೆಂಟ್, ನನ್ಗೆ ಅರ್ಥ ಆಗತ್ತೆ. ಇದೆಲ್ಲ ನಂಗೆ ನಿಜವಾಗ್ಲೂ ಬೇಡ ರಾಮ್. ನನ್ನ ಲೈಫಲ್ಲಿ ಬೆಲೆ ಕಟ್ಟಕ್ ಆಗದೆ ಇರೋ ಗಿಫ್ಟ್ ಅಂದ್ರೆ ನೀವೇ. ನನಗೆ ನಿಮ್ಮ ಪ್ರೀತಿ ಸಿಕ್ಕಿದೆ, ಅಷ್ಟು ಸಾಕು, ಇನ್ನೇನು ಬೇಡ. ಐ ಆಮ್ ಸಾರಿ. ಸಿ ಬಿಡ, ಈಗ ಸೀತಮ್ಮನ್ಗೆ ಅವ್ರದೇ ಆದ ಒಂದು ಕಾರ್ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಸೂಪರ್ ಆಗಿರುತ್ತೆ ಫ್ರೆಂಡ್. ಕರೆಕ್ಟ್ ಆಗಿ ಹೇಳ್ದೆ ಪುಟ. ನೋಡಿದ್ರ, ಸಿ ಪುಟನೂ ಓಕೆ ಅಂತ ಹೇಳಿದಾರೆ. ವುಮೆನ್ ಎನ್ಪವರ್ಮೆಂಟ್ ಆಗ್ಬೇಕು ಅಂತ ಹೇಳ್ತೀರಪ್ಪ. ಇದು ಅದ್ರಲ್ಲೇ ಬರುತ್ತೆ ಸೀತಾ. ಫ್ರೆಂಡ್, ಸೀತಮ್ಮ ಬೇಡ ಅಂದ್ಮೇಲೆ ಅವಳಿಗೆ ಫೋರ್ಸ್ ಮಾಡಬಾರ್ದು. ಓಕೆ ಬಾಸ್. ಸೊ ಕಾರ್ ತಗೊಳ್ಳೋ ಪ್ಲಾನ್ ಕ್ಯಾನ್ಸಲ್, ರಿಜೆಕ್ಟೆಡ್. ಆದ್ರೆ ನಿಮ್ ಪ್ರೀತಿ ಬೇಕು, ಅದು ಆಕ್ಸೆಪ್ಟೆಡ್. ಓಕೆ ರಾಮ್, ಥ್ಯಾಂಕ್ ಯು ಸೋ ಮಚ್. ಬಾಯ್. ಒನ್ಸ್ ಅಗೇನ್ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಸೋ ಮಚ್. ಓಕೆ ಫ್ರೆಂಡ್, ಗುಡ್ ನೈಟ್. ಗುಡ್ ನೈಟ್ ಪುಟ್ಟ. ಬಾಯ್. ಬಾಯ್. ಯಾರು ನನ್ನ ತಳ್ಳಿದ್ದು? ಯಾರಿಗೆ ವಿಕೆಟ್ ಮಾಡಿದ್ ನನ್ನ? ಪಾರ್ಗೋ, ಪಾರ್ಗೋ, ಏನಾಯ್ತೆ ಪಾರ್ಗೋ? ನನ್ನ ಪ್ರೀತಿ, ನನ್ನಿಂದ ಸರ್ವಸ್ವನ ಕಿತ್ಕೊಂಡ್ಲು, ಪಾರ್ಗೋ, ಕಿತ್ಕೊಂಡು ಅಂತ ದಿನ ನನ್ನಿಂದ ಕಿತ್ಕೋತಿದ್ಯಲ್ಲ ಪಾರ್ಗೋ ನೀನು. ಫೀಲ್ಡ್ ಅಲ್ಲಿ ಆಡಕ್ಕಿಂತ ನೆಟ್ ಪ್ರಾಕ್ಟೀಸ್ ಜಾಸ್ತಿ ಆಗೋಯ್ತಲ್ಲ ನಿಂದು. ವಿಶ್ವ, ಹೌದು, ನಾನೇ ವಿಶ್ವ. ಆದ್ರೆ ಈಗ ಸದ್ಯಕ್ಕೆ ನಿನ್ ಜೊತೆ ಮಾತಾಡೋದಕ್ಕೆ ಐ ಡೋಂಟ್ ವಿಶ್. ಪಲಕ್ತೀನಿ. ನಾನು ಹೋಗ್ತೀನಿ. ಔಟ್ ನಾನು. ಯಾಕೆ
ಯಾವಾಗಿಂದ ಇದೆಲ್ಲ ನಡೀತಿದೆ? ನಾವಿಬ್ರು ಒಟ್ಟಿಗಿದ್ದಿದ್ರೆ ಇದು ಯಾವುದು ಆಗ್ತಿರ್ಲಿಲ್ಲ ಅಲ್ಲ. ನಿನಗೆ ಮೋಸ ಮಾಡಿ ತನ್ನ ಉಂಟಾಗಿಸ್ಕೊಂಡ ವಾಣಿಗೆ ಹುಟ್ಟಿದ ಶ್ರೀರಾಮ ಮತ್ತೆ ಅವನ ಹೆಂಡತಿಗೆ ಈ ಆಸ್ತಿ ಎಲ್ಲ ಸೇರ್ಬೇಕಾ? ನನ್ನಿಂದ ಆಸ್ತಿ ಸೇರ್ಬೇಕಾ? ಬಿಡಲ್ಲ ಬಿಡಲ್ಲ, ನಾನ್ ಬಿಡಲ್ಲ. ನಿನ್ನ ಆಸ್ತಿ ನನ್ನಿಂದ್ರನ ಆಸ್ತಿ ಯಾರ ಕೈಯಿನೂ ಸೇರ್ಬಾರ್ದು. ಸೇರೋದಕ್ಕೆ ನಾನ್ ಬಿಡಲ್ಲ. ಏನು ಬರ್ತ್ಡೇ ಸ್ಪೆಷಲ್ ಜೋರ್ ಅನ್ಸುತ್ತೆ. ಹ್ಯಾಪಿ ಹುಡ್ದಪ್ಪ ಸೀತಾ. ಥ್ಯಾಂಕ್ಸ್ ಅದಕ್ಕೆ. ಏನ್ ಸ್ಪೆಷಲ್ ಇವತ್ತು? ಸೀತಮ್ಮನ್ ಬರ್ತಾಡೆಗೆ ಸೀತಮ್ಮನ ಸ್ಪೆಷಲ್ ಮಾಡ್ಬೇಕಾ? ಬೇರೆಯವ್ರು ಮಾಡ್ಬೇಕು. ಓ, ಬೇರೆಯವ್ರು ಇಲ್ಲಿ ಯಾರಿದ್ದಾರೆ? ನೀನ್ ಒಬ್ಳೆ ಇರೋದು ಚೋಟ್ ಮೆಣಸಿನ್ಕಾಯಿ. ನಿನ್ಗೇನ್ ಮಾಡಕ್ ಬರುತ್ತೆ? ಸೀತಾ, ಬರ್ತ್ಡೇ ಸ್ಪೆಷಲ್ ಅಂತ ಪಾಯಸ ಗೀಸ ಮಾಡಿಲ್ವಾ? ಕೇಕ್ ಇದ್ರೆ ತರಿಸ್ಕೊಡು, ತಿನ್ಬಿಟ್ಟು ಹೋಗ್ತೀನಿ, ಲೇಟ್ ಆಗುತ್ತೆ. ಹಂಗೆ ನಿಮ್ ಅಣ್ಣಂಗೂ ಒಂಚೂರು ಡಬ್ಬಕ್ ಹಾಕೊಡು. ಏನಾದ್ರೂ ಗಿಫ್ಟ್ ತಂದಿದ್ದೀರಾ? ಹಾಗೆಲ್ಲ ಕೇಳ್ಬಾರ್ದು ಕಣೆ. ಗಿಫ್ಟ್ ಅಂತೆ ಗಿಫ್ಟ್. ನನಗೂ ಅನುಕೂಲ ಇದ್ರೆ ತರ್ತಿದ್ನಮ್ಮ. ನಿಮ್ಮ ಅಮ್ಮಂಗೆ ವಜ್ರದ ಬಳೆ ಸಿಕ್ಕಿದೆ, ಇನ್ನೇನ್ ಗಿಫ್ಟ್ ಬೇಕು? ಅಜ್ಜಿ, ನಾವು ಬಡವರು. ಈ ಗಿಫ್ಟ್ ಎಲ್ಲ ಶ್ರೀಮಂತರಿಗೆ ಮಾತ್ರ, ನಮ್ಮಂತವ್ರಿಗಲ್ಲ. ನಾವೇನಿದ್ರು ಕಣ್ಣಲ್ಲಿ ನೋಡೋದು, ಕಿವಿಯಲ್ಲಿ ಕೇಳೋದು, ಕೈಯಲ್ಲಿ ಕೊಡೋದು ಏನೂ ಇಲ್ಲ. ಅದಕ್ಕೆ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ನೀನೇನೋ ಹಿಂಗ್ ಹೇಳ್ತೀಯ ಸೀತಾ. ನಿನ್ ಮಗಳು ನೋಡು ಹೆಂಗ್ ಮಾತಾಡ್ತಾಳೆ. ಸಿಹಿ ಪ್ಲೀಸ್ ಸುಮ್ಮನೆ ಇರು. ಅದಕ್ಕೆ ನಾನು ಸಿಹಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಬರೋದ್ ಸ್ವಲ್ಪ ಲೇಟ್ ಆಗತ್ತೆ. ಅಂದ್ರೆ ಈಗ ನಾನೇನ್ ಹೊರಡ್ಬೇಕಾ? ಹಾಗಲ್ಲ ಅದಕ್ಕೆ. ಅಯ್ಯೋ ಸೀತಾ, ನನಗೆಲ್ಲ ಅರ್ಥ ಆಗುತ್ತೆ, ಗೊತ್ತಾಯ್ತು ಬಿಡು. ನಾನು ಅಜ್ಜಿ ಮನೆಯಲ್ಲೇ ತಿಂಡಿ ತಿನ್ಕೊಂಡು ಹೋಗ್ತೀನಿ. ಬನ್ನಿ ಅಜ್ಜಿ, ತಿಂಡಿ ಹಾಕ್ಕೊಡ್ಬೇಡಿ. ಬನ್ನಿ. ನನ್ನ ಮೇಲೆ ಅಟ್ಯಾಕ್ ಮಾಡಿದ್ಯಾರು? ಚರಂಡಿ ಏನಾದ್ರು? ನೋ, ಐ ಡೋಂಟ್ ಥಿಂಕ್ ಸೊ. ಆರ್ ಪಿ, ಭಾರ್ಗವಿ ಚಿಕ್ಕಿ ಏನಾದರೂ ಇನ್ಸ್ಪೆಕ್ಟರ್ ಪವನಿಂದನೂ ಏನೂ ಹೆಲ್ಪ್ ಆಗಿಲ್ಲ. ಯಾಕೆಂದರೆ ಅಲ್ಲಿ ಯಾವುದೋ CCTV ಕ್ಯಾಮ್ರಾಗಳು ಇರಲಿಲ್ವಂತೆ. ಓ ಗಾಡ್. ಏನಾಯ್ತು ಅಳಿಯಂದ್ರಿಗೆ? ಒಬ್ಬೊಬ್ಬರೇ ಮಾತಾಡ್ಕೋತಿದ್ದಾರೆ. ಹೊಸ್ದಾಗಿ ಮದುವೆ ಆದವರು ಜಾಲಿಯಾಗಿ ಹನಿಮೂನು ಟ್ರಿಪ್ಪು ಅಂತ ಸುತ್ತಾಡೋದು ಬಿಟ್ಟು ಎಂಥ ಸ್ಥಿತಿನಪ್ಪ. ಇನ್ನೇನಿದ್ರು ನಮ್ಮ ಮಂಜು ಮದುವೆ ಮಾಡೋದು ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳ್ತಿದ್ದೆ. ಈ ಅಣ್ಣಂದಿರ ಮದುವೆಗಿಂತ ಮುಂಚೆ ತಂಗಿ ಮದುವೆ ಆಗಬೇಕಾಗಿತ್ತು, ಆದರೆ ಅವಳನ್ನ ಮಾತೇ ಕೇಳಲಿಲ್ಲ. ಅತ್ತೆ, ಈಗ ನನಗೆ ಅಂಜುಗೆ ನೀವೇ ಅಮ್ಮ. ನನ್ನ ತಂಗಿ ಜವಾಬ್ದಾರಿನ ನಿಮಗೆ ಕೊಡ್ತಾ ಇದ್ದೀನಿ. ಯಾರಾದರೂ ಒಳ್ಳೆ ಗಂಡಿದ್ರೆ ನೀವು ಹುಡುಕ್ಬೇಕು. ಅದ್ರಲ್ಲೇನಿದೆ ಅಳಿ ಅಂದ್ರೆ, ಅಂಜು ಕೂಡ ನನಗೆ ಮಗಳಿದ್ದ ಹಾಗೆ. ಅದೇನೋ ಅಂತಾರಲ್ಲ, 2 ಆದ್ಮೇಲೆ 3 ಆಗತ್ತೆ, 3ಕ್ಕೆ ಮುಕ್ತಾಯ ಅಂತ. ಹಾಗೆ ನಿಮ್ ಮದ್ವೆ ಆಯ್ತು, ರಾಮ್ ಮದ್ವೆ ಇನ್ನೇನ್ ಆಗತ್ತೆ, ಆಮೇಲೆ ಉಳ್ದಿದ್ದು ಅಂಜು ಮದ್ವೆ, ಅದು ಆಗತ್ತೆ ಬಿಡಿ. ಅಶೋಕ್ ಅಮ್ಮ ಇಷ್ಟ ದಿನ ಬೆಂಗಳೂರಲ್ಲಿ ಇರಕ್ಕಾಗಲ್ಲ, ಊರಿಗೆ ಹೋಗ್ತೀನಿ ಅಂತ ಹೇಳ್ತಾನೆ ಇದ್ರು. ಈಗ ನೀವೊಂದ್ ಹೊಸ ಕೆಲ್ಸ ಕೊಟ್ಟಿದ್ರಲ್ಲ, ನೋಡ್ತಾ ಇರಿ, ಮನೇಲೆ ಒಂದ್ ಮ್ಯಾಟ್ರಿಮನಿ ಏಜೆನ್ಸಿನೇ ಓಪನ್ ಮಾಡ್ಬಿಡ್ತಾರೆ. ಏಯ್, ಓಕೆ ಬಾಯ್ ಮಾ, ಹೊರಡ್ತೀವಿ. ಸುಬ್ಲಕ್ಷ್ಮಿ ಬಾಯ್, ಹೊರಟ್ವಿ ನಾವು. ಬಾಯ್ ಅದಕ್ಕೆ. ಬರ್ತೀನತ್ತೆ. ಹೋಗ್ಬಪ್ಪ. ಸದ್ಯಕ್ಕೆ ನಾನು ಕನ್ಫರ್ಮ್ ಮಾಡೋಕ್ಕಾಗಲ್ಲ, ಟ್ರೈ ಮಾಡ್ತೀನಿ. ಹೌದು ಅಂಜು, ನನಗೆ ನೀವು, ನಿಮಗೆ ನಾನು.
ನಮ್ಮದೇ ಆದಂಥ ಪುಟ್ಟ ಗೂಡು. ನಮ್ಮ ಪ್ರೀತಿ ಸಾಕ್ಷಿಯಾಗಿ ಒಂದೆರಡು ಮಕ್ಕಳು ಹುಟ್ಟಿದ್ರೆ ಅದೇ ನಂದ ಗೋಕುಲ ಅಲ್ವಾ? ಅಂಜು, ಏನಾಯ್ತು? ತುಂಬ ದೂರದ ಕನ್ಸು ಕಾಣ್ತಿದ್ದೀವಿ ರಾಮ ಅವರ. ಮೊದಲು ನಮ್ಮ ಮನೆಯಲ್ಲಿ ನಮ್ಮ ವಿಷಯ ಹೇಳಬೇಕು, ಅವ್ರು ಒಪ್ಪಬೇಕು. ಯಾಕೆ ಅನುಮಾನದಿಂದ ಮಾತಾಡ್ತಾ ಇದ್ದೀರಾ? ಮನೇಲಿ ಒಪ್ಪಲ್ಲ ಅನಿಸ್ತಿದ್ಯಾ? ಹಂಗಲ್ಲ, ಅದೇ ಏನಾಗುತ್ತೋ ಏನೋ ಅನ್ನೋ ಭಯ ಇರುತ್ತೆ ಅಲ್ವಾ? ಆದರೂ ಅಂಜು, ಯಾವುದೇ ಕಾರಣಕ್ಕೂ ನೀವು ಮಾತ್ರ ನನ್ನಿಂದ ದೂರ ಹೋಗ್ಬಿಡಿ. ನಾನು ಹುಚ್ಚ ಆಗೋಗ್ತೀನಿ ಅಂಜು. ನಿಜವಾಗ್ಲೂ ಇವತ್ತು ನೀವು ಸಿಕ್ಕಿದ್ದಕ್ಕೆ ನಾನು ಇಷ್ಟೊಂದು ಸಮಾಧಾನವಾಗಿದ್ದೀನಿ. ನಿಮ್ಮ ಜೊತೆ ಕಾಲ ಕಳೆಯೋದಕ್ಕೆ ನಾನು ಇಷ್ಟೆಲ್ಲ ಗೋಗರಿಬೇಕಾ ಹೇಳಿ? ಒಂದು ವೇಳೆ ನಾನು ನಿಮ್ಮ ಗಂಡ ಆಗಿ ನೀವು ನನ್ನ ಹೆಂಡತಿ ಆಗಿದ್ದಿದ್ರೆ, ನಾನು ಕರೀದೇ ಇದ್ರೂ ನೀವು ನನ್ನನ್ನು ವಿಚಾರಿಸ್ಕೊಳ್ಳೋದು ಬರ್ತಿದ್ರಿ ಅಲ್ವಾ? ಅಂಜು, ನನ್ಗೇನು ಅನಿಸ್ತಾ ಇದೆ ಗೊತ್ತಾ? ಏನು? ನಮ್ಮಿಬ್ರು ಸಮಾಧಾನಕ್ಕಾದ್ರು, ನೀವು ನನ್ನ ಜೊತೆಗಿದ್ದೀರಾ ಅನ್ನೋ ಧೈರ್ಯಕ್ಕಾದ್ರೂ. ಈಗೇನು ನಂಗೆ ಮದ್ವೆ ಆಗಿದೆ ಅಂತ ಹಣೆ ಮೇಲೆ ಬೋರ್ಡ್ ಹಾಕೊಂಡು ಕೂತ್ಕೊಳ್ಳಿ. ಈಗಷ್ಟೇ ಆಫೀಸಿಂದ ಬರ್ತಿದ್ದೀನಿ, ಆಲ್ರೆಡಿ ಇರಿಟೇಟ್ ಮಾಡ್ತಿದ್ದಿಲ್ಲ ನನಗೆ. ನಾನು ಖುಷಿಯಾಗಿದ್ದೀನಿ, ಅಶೋಕ್ ಕೂಡ ತುಂಬಾನೇ ಖುಷಿಯಾಗಿದ್ದಾರೆ. ಇನ್ನು ಏನ್ ಬೇಕು ನಿಂಗೆ? ಆದ್ರೆ ನೀವಿಬ್ರು ಖುಷಿಯಾಗಿರೋದು ನನ್ ಕಣ್ಣು ಕಾಣಿಸ್ತಿಲ್ವಲ್ಲ ಪ್ರಿಯಾ? ನಾವಿಬ್ರು ಖುಷಿಯಾಗಿರೋದನ್ನ ಎಲ್ರಿಗೂ ಪ್ರೂವ್ ಮಾಡ್ಕೊಂಡು ಬರೋ ಅವಶ್ಯಕತೆ ನಮ್ಗಂತೂ ಇಲ್ಲ. ನಾವಿಬ್ರು ಯಾವುದೇ ತಂಟೆ ತಕರಾರು ಇಲ್ಲದೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೀವಿ. ಇನ್ಫ್ಯಾಕ್ಟ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರು ಅದನ್ನ ನಾವಿಬ್ರೆ ಸಾಲ್ವ್ ಮಾಡ್ಕೋತೀವಿ. ಇಷ್ಟೆಲ್ಲ ಇದ್ರು ನಿನ್ ಪ್ರಾಬ್ಲಮ್ ಏನು? ನೀವು ಖುಷಿಯಾಗಿರೋದೇ ನನ್ ಖುಷಿ ಕಣೆ. ಆದ್ರೂ ನನ್ಗೊಂದು ಅನುಮಾನ. ಏನು? ಅಳಿಯಂದ್ರು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ನಿನಗ್ ಹಾಗನ್ಸಲ್ವಾ ಹೇಳು? ನೋಡು, ಒಬ್ರೇ ಇರ್ತಾರೆ, ಎಲ್ಲಿಗೋ ಹೋಗ್ತಾರೆ, ಎಷ್ಟೊತ್ಕೋ ಬರ್ತಾರೆ. ಏನ್ ಅವ್ರ ಕತೆ? ನನಗದೇ ಅನುಮಾನ. ಅತ್ತೆ, ನಿಮ್ಮಿಬ್ರ ಹತ್ರ ಸ್ವಲ್ಪ ಮಾತಾಡಬೇಕು. ಏನ್ ವಿಷಯ ಅಳಿ ಅಂದ್ರೆ? ಬನ್ನಿ ಹೇಳ್ತೀನಿ. ಯಾರಿಗೆ ಆಗಲಿ ವಜ್ರ ವೈಡೂರ್ಯ ಅಂತಂದ್ರೆ ಬಾಯ್ ಬಿಡ್ತಾರೆ ತಾನೆ. ಆದ್ರೆ ಇವಳು ಅವಳು ಮುಂದೆ ಬಾಂಬ್ ಬಿಟ್ಟ ಹಾಗೆ ಆಡ್ತಾ ಇದ್ಲು. ಈ ಕಾಲದಲ್ಲಿ ದುಡ್ಡು ಕಾಸು ಬೆಳ್ಳಿ ಚಿನ್ನ ಅಂತಂದ್ರೆ ಯಾರಿಗೆ ಆಗ್ಲಿ ಆಸೆ ಆಗುತ್ತಲ್ವಾ? ಬಟ್ ಶಿ ಈಸ್ ನಾಟ್ ಲೈಕ್ ದಟ್. ಶಿ ಈಸ್ ವೆರಿ ಡಿಫ್ರೆಂಟ್ ವಿಶ್ವ. ಅಲ್ಲ ಭಾರ್ಗು, ಪಾಪ ಅವಳು ಒಳ್ಳೆತನ ನಿನಗೆ ಕಾಮಿಡಿ ಆಗೋಯ್ತಲ್ವಾ? ಕಾಮಿಡಿ ಅಲ್ಲ, ಇದೇ ನನ್ನ ದಾಳ. ವಜ್ರ ವೈಡೂರ್ಯನೆಲ್ಲ ತಗೊಂಡು ಹೋಗಿ ಅವಳ ಮುಂದೆ ಸುರಿತೀನಿ. ಇದೆಲ್ಲ ನನ್ನ ಯೋಗ್ಯತೆಗೆ ಮೀರಿದ್ದು ಅಂತ ಅವಳಿಗೆ ಅನ್ನಿಸ್ಬೇಕು. ಹಾಗೆ ಮಾಡ್ತೀನಿ. ಕನ್ಫರ್ಮ್ ಆಯ್ತು ಭಾರ್ಗು, ಕನ್ಫರ್ಮ್ ಆಯ್ತು. ಅಲ್ಲ, ಒಂದು ಕಡೆ ಸೀತಾ ನಿನ್ನಿಂದ ಏನೋ ಕಿತ್ಕೊಂಡ್ಬಿಡ್ತಾಳೆ ಅನ್ನೋ ಥರ ಮಾತಾಡ್ತೀಯ, ಇನ್ನೊಂದು ಕಡೆ ವಜ್ರ ವೈಡೂರ್ಯ ಎಲ್ಲ ಸುರಿತೀನಿ ಅಂತೀಯ. ಕನ್ಫರ್ಮ್ ಆಯ್ತು ಭಾರ್ಗು, ನಿನಗೆ ತಲೆ ಕೆಟ್ಟಿದೆ ಅಂತ ನನಗೆ ಕನ್ಫರ್ಮ್ ಆಯ್ತು. ನನಗೆ ಕೆಟ್ಟಿಲ್ಲ, ಅವಳಿಗೆ ಕೆಡಿಸ್ತೀನಿ. ಭಾರ್ಗು, ಪಾಪ ಕಣೆ, ಬಡಪಾಯಿ ಅವಳು. ಆ ಬಡಪಾಯಿಗೆ ಈ ಶ್ರೀಮಂತಿಕೆ ನೋಡಿ ಭಯ ಆಗಬೇಕು. ಅವಳ ಸ್ಟೇಟಸ್ಗೂ ಮೀರಿದ ಮನೆಗೆ ಬರ್ತಾ ಇದ್ದಾಳಲ್ಲ, ಅವಳು ಹಾಕ್ಕೊಳ್ಳೋ ಬಟ್ಟೆ, ಕೇಳೋ ಮಾತು, ಹಾಕ್ಕೊಳ್ಳೋ ಬಂಗಾರ ಇವೆಲ್ಲವೂ ಅವಳನ್ನ ಕುಸ್ತ ಹಾಕಬೇಕು. ಇದೆಲ್ಲವೂ ಅವಳದೇ ಆದ್ರೂ ಇದನ್ಯಾವುದು ನಿಭಾಯಿಸಕ್ಕಾಗದೆ ಅವಳಿಗೆ ಸೇರಿದಂಥ ಈ ಆಸ್ತಿನ ನನ್ನ ಕಾಲಿಗೆ ಹಾಕ್ಬಿಟ್ಟು ಇದಕ್ಕೆಲ್ಲ ನೀವೇ ಸರಿ ಅಂತ ಹೇಳಿಬಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಹಾಗೆ ಮಾಡ್ತೀನಿ. ಹಾಗಾದ್ಮೇಲೆ ನನ್ನ ದಾರಿಗೆ ಯಾರು ಅಡ್ಡ ಬರಲ್ಲ ಅಲ್ಲ ವಿಶ್ವ? ನನ್ನದೇ ಸರ್ವಾಧಿಕಾರ.
ಹೌದು ಭಾರ್ಗವ್, ಹೌದು. ಅಲ್ಲ, ನೀನು ಆಡ್ತಿರೋ ಮಾತುಗಳು ನೋಡಿದ್ರೆ ನನಗೆ ತಲೆ ಕೆಡ್ತಿದೆ. ಇನ್ನು ಅವಳಿಗೆ ತಲೆ ಕೆಡ್ದಿರ ಇರುತ್ತಾ? ಖಂಡಿತ ಕೆಡುತ್ತೆ. ಕೆಡೋದಕ್ಕೆ ನಿಂಗೆ ತಲೆ ಇರ್ತಾ ವಿಶ್ವ? ಹಂಗೆ